ಪೂರ್ಣಿಮಾ ಹುಣ್ಣಿಮೆ ಅಥವಾ ಪೌರ್ಣಮಿ ವ್ರತವು ಪ್ರತಿ ತಿಂಗಳು ಬರುತ್ತದೆ. ಆದರೆ ಚೈತ್ರ ಪೂರ್ಣಿಮಾಗೆ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನಾಂಕವನ್ನು ಚೈತ್ರ ಪೌರ್ಣಮಿ ಎಂದು ಕರೆಯಲಾಗುತ್ತದೆ. ಚೈತ್ರ ಪೌರ್ಣಮಿಯನ್ನು ಈ ಬಾರಿ ಏಪ್ರಿಲ್ 23ರಂದು ಮಂಗಳವಾರ ಆಚರಿಸಲಾಗುತ್ತದೆ. ಚೈತ್ರ ಮಾಸವು ಹಿಂದೂ ಕ್ಯಾಲೆಂಡರ್ನ ಮೊದಲ ವರ್ಷ. ಆದ್ದರಿಂದ ಇದನ್ನು ಮೊದಲ ಚಂದ್ರ ತಿಂಗಳು ಎಂದು ಕರೆಯುತ್ತಾರೆ. ಚೈತ್ರ ಪೌರ್ಣಮಿಯನ್ನು ಅದೃಷ್ಟದ ಹುಣ್ಣಿಮೆ ಎಂದು ಪರಿಗಣಿಸಲಾಗಿದೆ. ಈ ದಿನ ಉಪವಾಸ ಮಾಡುವುದು ಆಸೆಗಳನ್ನು ಈಡೇರಿಸುವುದಲ್ಲದೆ ದೇವರ ಅಪಾರ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಚಂದ್ರನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಚೈತ್ರ ಹುಣ್ಣಿಮೆಯಂದು ಪೂಜೆ ಮಾಡುವುದು ಹೇಗೆ? ಚೈತ್ರ ಪೂರ್ಣಿಮೆಯ ಮಹತ್ವವೇನು? ಚೈತ್ರ ಪೌರ್ಣಮಿಯಂದು ಏನು ಮಾಡಬೇಕು? ಚೈತ್ರ ಹುಣ್ಣಿಮೆಯ ಫಲವೇನು? ಚೈತ್ರ ಪೌರ್ಣಮಿ ಮಹಿಮೆ. ಪುರಾಣಗಳ ಪ್ರಕಾರ ಚೈತ್ರ ಹುಣ್ಣಿಮೆಯಂದು ಶ್ರೀಹರಿ ವಿಷ್ಣುವಿಗೆ ವಿಶೇಷ ಪೂಜೆ ಮಾಡುವುದರಿಂದ ಆತನು ಆಶೀರ್ವಾದವನ್ನು ನೀಡುತ್ತಾನೆ. ಹುಣ್ಣಿಮೆಯ ದಿನದಂದು ಚಂದ್ರದೇವನನ್ನು ಪೂಜಿಸುವುದರಿಂದ ಅಪೇಕ್ಷಿತ ಫಲವನ್ನು ಪಡೆದುಕೊಳ್ಳಬಹುದು. ಹುಣ್ಣಿಮೆಯಂದು ದಾನ ಧರ್ಮ ಮಾಡುವುದರಿಂದ ಚಂದ್ರದೇವನು ನಮ್ಮ ಮೇಲೆ ಸಂತೋಷಗೊಳ್ಳುತ್ತಾನೆ. ಇದು ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸುತ್ತದೆ. ಈ ದಿನ ಗಂಗಾ ಸ್ನಾನ ಮಾಡುವುದರಿಂದ ಎಲ್ಲಾ ದುಃಖಗಳು ದೂರವಾಗುತ್ತದೆ. ಈ ದಿನ ನೀವು ತುಳಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದ ಪಡೆಯಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಚೈತ್ರ ಹುಣ್ಣಿಮೆ ವ್ರತದ ವಿಧಾನ. ಯಾವುದೇ ವ್ರತವಾಗಿರಲಿ ಅದನ್ನು ಪೂರ್ಣ ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಅನುಸರಿಸದಿದ್ದರೆ ನಾವು ಅದರ ಫಲಿತಾಂಶವನ್ನು ಪಡೆಯುವುದಿಲ್ಲ. ಚೈತ್ರ ಪೂರ್ಣಿಮೆಯಲ್ಲೂ ಇದೇ ನಿಯಮವನ್ನು ಅನುಸರಿಸಲಾಗುತ್ತದೆ. ಇದಕ್ಕಾಗಿ ಹುಣ್ಣಿಮೆಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ಮೂಲಕ ವ್ರತವನ್ನು ಅನುಸರಿಸಬೇಕು. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದಕ್ಕಾಗಿ ನೀವು ಕನಕಧಾರ ಸ್ತೋತ್ರವನ್ನು ಪಠಿಸಬಹುದು. ಇದರ ನಂತರ ರಾತ್ರಿಯಲ್ಲಿ ಚಂದ್ರನಿಗೆ ನೀರನ್ನು ಅರ್ಪಿಸಿ ಅವನನ್ನು ಪೂಜಿಸಿ. ಇದರ ನಂತರ ಬ್ರಾಹ್ಮಣರಿಗೆ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಬೇಕು. ಇದರಿಂದ ಚಂದ್ರದೇವನು ಸಂತೋಷಗೊಂಡು ಉಪವಾಸದ ಎಲ್ಲಾ ಫಲಗಳನ್ನು ಕರುಣಿಸುತ್ತಾನೆ. ಈ ದಿನ ಹನುಮಾನ್ ಜಯಂತಿ. ಈ ಬಾರಿ ಚೈತ್ರ ಪೂರ್ಣಿಮಾ ಸದ್ಗುಣ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಭಗವಾನ್ ರಾಮನ ಅತೀ ದೊಡ್ಡ ಭಕ್ತ ಹನುಮಾನ್ ಜಯಂತಿಯನ್ನು ಈ ದಿನ ಆಚರಿಸಲಾಗುತ್ತದೆ. ಚೈತ್ರ ಪೂರ್ಣಿಮಾವನ್ನು ಬಜರಂಗ ಬಲಿಯ ಜನ್ಮ ದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ. ಈ ದಿನ ಚಂದ್ರನನ್ನು, ವಿಷ್ಣುವನ್ನು, ಲಕ್ಷ್ಮಿಯನ್ನು ಜೊತೆಗೆ ಹನುಮಂತನನ್ನು ಕೂಡ ಪೂಜಿಸಲಾಗುತ್ತದೆ. ಸತ್ಯನಾರಾಯಣ ಪೂಜೆ. ಚೈತ್ರ ಪೂರ್ಣಿಮಾ ದಿನದಂದು ಭಗವಾನ್ ಸತ್ಯನಾರಾಯಣನನ್ನು ಪೂಜಿಸಲಾಗುತ್ತದೆ ಮತ್ತು ಈ ದಿನವು ಉಪವಾಸವನ್ನು ಆಚರಿಸಲಾಗುತ್ತದೆ. ರಾಮಾಯಣ ಅಥವಾ ಭಗವತ್ಕಥೆಯನ್ನು ಆಯೋಜಿಸುವಲ್ಲಿ ಗೌರವ ತೋರುವವರು ಈ ದಿನದಂದು ಸತ್ಯನಾರಾಯಣ ದೇವರ ಕಥೆಯನ್ನು ಭಕ್ತಿಯಿಂದ ಓದಬೇಕು. ಹುಣ್ಣಿಮೆಯ ದಿನದಂದು ಈ ಕಥೆಯನ್ನು ಮನೆಯಲ್ಲಿ ಓದುವುದರಿಂದ ವಿಶೇಷ ಫಲ ಸಿಗುತ್ತದೆ ಮತ್ತು ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಮಹಾರಸ್ ಕೊನೆಗೊಳ್ಳುತ್ತದೆ. ಚೈತ್ರ ಪೂರ್ಣಿಮಾವನ್ನು ಚೈತಿ ಪೂನಮ್ ಎಂದು ಕರೆಯುತ್ತಾರೆ. ಧಾರ್ಮಿಕ ಪುರಾಣಗಳ ಪ್ರಕಾರ ಈ ದಿನ ಭಗವಾನ್ ಕೃಷ್ಣನು ಬ್ರಜ್ನಲ್ಲಿ ರಾಸ ಆಚರಣೆಯನ್ನು ಮುಕ್ತಗೊಳಿಸಿದನು. ಈ ಹಬ್ಬವನ್ನು ಮಹಾರಸ್ ಎಂದು ಕರೆಯಲಾಗುತ್ತದೆ. ಈ ಮಹಾರಸ್ಗಳು ಕಾರ್ತಿಕ ಪೂರ್ಣಿಮಾದಲ್ಲಿ ಪ್ರಾರಂಭವಾಗಿ ಚೈತ್ರ ಪೂರ್ಣಿಮೆಯಲ್ಲಿ ಕೊನೆಗೊಳ್ಳುತ್ತದೆ. ಈ ದಿನದಂದು ಸಾವಿರಾರು ಗೋಪಿಗಳು ಭಾಗವಹಿಸಿದರು ಮತ್ತು ಶ್ರೀಕೃಷ್ಣನು ಪ್ರತಿ ಗೋಪಿಯೊಂದಿಗೆ ನೃತ್ಯ ಮಾಡುತ್ತಿದ್ದನೆಂದು ಹೇಳಲಾಗುತ್ತದೆ. ಚೈತ್ರ ಪೂರ್ಣಿಮೆಯ ಧಾರ್ಮಿಕ ಮಹತ್ವ. ಪ್ರತಿಯೊಂದು ಪೂಜೆಯಂತೆ ಚೈತ್ರ ಪೂರ್ಣಿಮಕ್ಕೂ ತನ್ನದೇ ಆದ ಮಹತ್ವವಿದೆ. ಆಕಾಶದಲ್ಲಿ ಪೂರ್ಣಚಂದಿರ ಕಾಣಿಸಿಕೊಳ್ಳುವ ದಿನವನ್ನು ಹುಣ್ಣಿಮೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಇದರರ್ಥ
ಕತ್ತಲೆಯ ಮೇಲೆ ಬೆಳಕಿನ ಗೆಲುವು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಗೆಲುವು ಎಂದರ್ಥ. ಈ ದಿನದಂದು ಮಾಡುವ ಪೂಜೆಯಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಮತ್ತು ಭಗವಂತನು ಆ ವ್ಯಕ್ತಿಯ ಎಲ್ಲಾ ನೋವುಗಳನ್ನು ತೆಗೆದುಹಾಕುತ್ತಾನೆ ಎಂದು ನಂಬಲಾಗಿದೆ. ಈ ದಿನ ದಾನಕ್ಕೂ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ದಾನ ಮಾಡುವುದು ಸಹ ಅಪೇಕ್ಷಿತ ಫಲವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಈ ದಿನ ಕುಂಭದಲ್ಲಿ ಅಂತಿಮ ಸ್ನಾನ. ಕುಂಭದ ಕೊನೆಯ ರಾಯಲ್ ಸ್ನಾನವನ್ನು ಚೈತ್ರ ಪೂರ್ಣಿಮೆಯಲ್ಲಿ ನಡೆಸಲಾಗುವುದು. ಈ ದಿನ ಸನ್ಯಾಸಿಗಳು ಕುಂಭದ ಕೊನೆಯ ರಾಯಲ್ ಸ್ನಾನ ಮಾಡುತ್ತಾರೆ. ದೇವರು ಮತ್ತು ದೇವಿಯು ಕುಂಭದಲ್ಲಿ ಅಗೋಚರವಾಗಿ ಸ್ನಾನ ಮಾಡುತ್ತಾರೆ ಮತ್ತು ಅದನ್ನು ಆಶೀರ್ವಾದವೆಂದು ಪರಿಗಣಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ವೈಷ್ಣವರು ವಿಶೇಷವಾಗಿ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುವ ಮಾರ್ಗಗಳು. ಚಿತ್ರ ಪೌರ್ಣಮಿಯ ದಿನದಂದು ಕಮಲದ ಹೂಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ದೇವಿ ಕಟಾಕ್ಷ ದೊರೆಯುತ್ತದೆ. ಪೂಜೆಯಲ್ಲಿ ಕಮಲದ ಹೂಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ ಎಂಬ ನಂಬಿಕೆಯಿದೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಹಣದ ಕೊರತೆ ದೂರವಾಗುತ್ತದೆ, ಸಂಪತ್ತು ಹೆಚ್ಚುತ್ತದೆ. ಈ ಕ್ರಮವನ್ನು ಅನುಸರಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ. ಸಂಪತ್ತು ಹೆಚ್ಚಲು ಹೀಗೆ ಮಾಡಿ. ಚಿತ್ರ ಪೌರ್ಣಮಿಯ ದಿನದಂದು ಲಕ್ಷ್ಮೀದೇವಿಗೆ 11 ಗೋಧಿ ಕಾಳುಗಳನ್ನು ಅರ್ಪಿಸಿ. ಹಾಗೆಯೇ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ. ಈ ಕ್ರಮವನ್ನು ಅನುಸರಿಸುವುದರಿಂದ ಹಣದ ತೊಂದರೆ ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಾಗಲು ದಾರಿ ತೆರೆಯುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಹುಣ್ಣಿಮೆಯಂದು ಹಗಲು ರಾತ್ರಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು, ಅರ್ಪಣೆ ಮಾಡಬೇಕು. ನಂತರ ಕನಕಧಾರ ಸ್ತೋತ್ರಂ, ಶ್ರೀ ಸೂಕ್ತಂ ಮತ್ತು ವಿಷ್ಣು ಸಹಸ್ರನಾಮ ಪಠಿಸಬೇಕು. ಈ ಪರಿಹಾರಗಳನ್ನು ಅನುಸರಿಸಿದರೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.